ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹ್ಯಾಬಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನಿಂದ ನಾವು ಒಂದು ಹೊಸ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಟ್ ಸೆಷನ್ ನೇಮ್ ಇಸ್ ದ 11 ಮಿನಿಟ್ ಶೋ ಅಂತ, ಸರಿನಾ? ಸೊ 11 ನಿಮಿಷಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಟಾಪ್ 25 ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸಬ್ಜೆಕ್ಟಿನ ಮೇಲೆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತೀವಿ, ಸರಿನಾ? ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಯಾವ ಒಂದು ಟಾಪಿಕ್ನ ನೋಡ್ಕೊಳ್ತಿದೀವಿ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಪ್ರಶ್ನೆಗಳನ್ನ ನೋಡ್ಕೊಳ್ತಿದೀವಿ. ಸೊ ಎಷ್ಟು ನೋಡ್ಕೊಳ್ತೀವಿ? 11 ನಿಮಿಷಗಳಲ್ಲಿ 25 ಪ್ರಶ್ನೆಗಳನ್ನ ನಾವು ನೋಡ್ಕೊಳ್ತೀವಿ, ಸರಿನಾ? ಸೊ ಅಫಿಷಿಯಲ್ ಆಗಿ 25 ಪ್ರಶ್ನೆಗಳು, ಹಾಗೆ ಇಂಡೈರೆಕ್ಟ್ ಆಗಿ ಏನಿಲ್ಲ ಅಂದ್ರೂ ಸಹ ಒಂದು 35 ಪ್ರಶ್ನೆಗಳು ನಿಮಗೆ ಆಗಿರ್ತದೆ. ಹಾಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಟಾಪಿಕ್ ಮೇಲೆ ಪ್ರಮುಖ ಪ್ರಶ್ನೆಗಳನ್ನು ಇಂದಿನಿಂದ ನಾವು ನೋಡ್ತಾ ಹೋಗೋಣ, ಸರಿನಾ? ಸೊ ಇದು ಫಸ್ಟ್ ಸೆಷನ್ ಆಗಿರುತ್ತೆ. ಸೊ ಇದು ಇಂಗ್ಲೀಷ್ನ 11 ಮಿನಿಟ್ ಶೋ ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಷನ್ಗಳಲ್ಲಿ ನಾವು ಲೈಕ್ ಹಿಸ್ಟ್ರಿ ಆಗಿರಲಿ, ಬೇರೆ ಬೇರೆ ಸಬ್ಜೆಕ್ಟ್ದು ಕೂಡ 11 ನಿಮಿಷದ ಒಂದು ಶೋನ ಮಾಡೋಣ, ಸರಿನಾ? ದ 11 ಮಿನಿಟ್ ಶೋನ ಮಾಡೋಣ. ಸೊ ಒಂದು ಟಾಪಿಕ್ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಟಾಪ್ 25 ಪ್ರಶ್ನೆಗಳನ್ನ ತೊಗೊಂಡು ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಸೊ ಹಾಗಾದ್ರೆ ಬನ್ನಿ, ವಿಡಿಯೋನ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಶಿ ಈಸ್ ಪ್ರೊಫಿಷಿಯಂಟ್ ಇನ್ ಸ್ಪೀಕಿಂಗ್ ಮೆನಿ ಲ್ಯಾಂಗ್ವೇಜಸ್ ಅಂತ ಕೇಳಿದ್ದಾನೆ, ಸರಿನಾ? ಶಿ ಈಸ್ ಪ್ರೊಫಿಷಿಯಂಟ್ ಇನ್ ಸ್ಪೀಕಿಂಗ್ ಮೆನಿ ಲ್ಯಾಂಗ್ವೇಜಸ್. ಸೊ ಬಹಳ ಭಾಷೆಗಳನ್ನು ಮಾತಾಡ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಸೊ ಮೊನೋಲಿಥಿಕ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಮಲ್ಟಿಲಿಂಗ್ವಲ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಹೆಟ್ರೋ ಲಿಂಗ್ವಿಸ್ಟಿಕ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಬೈಲಿಂಗ್ವಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಮಲ್ಟಿಲಿಂಗ್ವಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ, ಪುರುಷ ಯಾರಾದರೂ ಒಂದು ಭಾಷೆಗಿಂತ ಜಾಸ್ತಿ ಭಾಷೆಯನ್ನು ಮಾತನಾಡ್ತಿದ್ರು ಅಂದರೆ ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಮಲ್ಟಿಲಿಂಗ್ವಲ್ ಪರ್ಸನ್ಸ್ ಅಂತ ಕರಿತೀವಿ, ಸರಿನಾ? ಸೊ ಇದು ಯಾವಾಗ ಕೇಳಿರೋದು ಅಂತಂದ್ರೆ SSC CGL 2024 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂದರೆ ಅ ಪರ್ಸನ್ ಹೂ ಲೈಕ್ಸ್ ಟು ಆರ್ಗ್ಯೂ ಅಬೌಟ್ ಎನಿಥಿಂಗ್. ಯಾವುದೇ ಒಂದು ವಿಷಯದ ಮೇಲೂ ಕೂಡ ಒಬ್ಬ ವ್ಯಕ್ತಿ ಹೇಗೆ ಅಂತಂದ್ರೆ ಆರ್ಗ್ಯೂ ಮಾಡ್ತಾ ಇರ್ತಾನೆ, ಅವ್ರನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ರೆಟಿಸೆಂಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕವರ್ಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ವೆರಸಿಯಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂದರೆ ಕಂಟೆಂಟಿಯಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಂಟೆಂಟಿಯಸ್ ಅಂತ ಆಗುತ್ತೆ, ಸರಿನಾ? ಯಾವುದು? ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದ ಮೇಲೆ, ಯಾವುದು ಬೇಕಾದ ವಿಷಯ ಇದ್ರೂ ಕೂಡ ಅದ್ರ ಮೇಲೆ ಜಗಳ ಆಡ್ತಾನೆ ಅಂತ ಅವನನ್ನು ನಾವೇನಂತ ಕರಿತೀವಿ ಅಂದರೆ ಕಂಟೆಂಟಿಯಸ್ ಅಂತ ಕರಿತೀವಿ, ಸರಿನಾ? ಆ್ಯಂಡ್ ದೆನ್ ಮೂರನೇ ಪ್ರಶ್ನೆ ಏನಿದೆ ಅಂತಂದರೆ ಯೂನಿಟ್ ಆಫ್ ವೇಟ್ ಫಾರ್ ಪ್ರಿಸೈಸ್ ಸ್ಟೋನ್ಸ್. ಇವಾಗ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಲುಗಳನ್ನು, ಮೆಟಲ್ಗಳನ್ನು ನಾವು ಯಾವುದರಲ್ಲಿ ತೂಕ ಮಾಡ್ತೀವಿ ಅಂತ ಕೇಳಿದ್ದಾನೆ, ಸರಿನಾ? ಯಾವುದರಲ್ಲಿ ತೂಕ ಮಾಡ್ತೀವಿ ಅಂದರೆ ಕ್ಯಾರೆಟಲ್ಲಿ ನಾವು ಅಳತೆಯನ್ನು ಮಾಡ್ತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಒನ್ ಹೂ ಡಸ್ ನಾಟ್ ಶೋ ರೆಸ್ಪಾನ್ಸ್ ಟು ಗುಡ್ ಆರ್ ಬ್ಯಾಡ್. ಅದು ಒಳ್ಳೆಯದಕ್ಕೆ ಮತ್ತು ಕೆಟ್ಟದಕ್ಕೆ ಯಾವುದು ಕೂಡ ರೆಸ್ಪಾನ್ಸ್ ತೋರಿಸೋದಿಲ್ಲ, ಅವರನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ, ಸರಿನಾ? ಅವರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಆಪ್ಷನ್ ಎ ಸ್ಟೋಯಿಕ್ ಅಂತ ಅವರನ್ನು ನಾವು ಕರಿತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಐದನೇ ಪ್ರಶ್ನೆ ಏನಿದೆ ಅಂದರೆ ಮಾರ್ಬಿಡ್ ಕಂಪಲ್ಷನ್ ಟು ಕನ್ಸ್ಯೂಮ್ ಆಲ್ಕೋಹಾಲ್ ಕಂಟಿನ್ಯೂ ಆಗಿ ಆಲ್ಕೋಹಾಲನ್ನು ಕುಡಿಯೋರಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಡಿಪ್ಸೋಮ್ನಿಯಾ ಅಂತ ಕರಿತೀವಿ, ಸರಿನಾ? ಡಿಪ್ಸೋಮ್ನಿಯಾ ಅಂತ ಕರಿತೀವಿ. ಅವರಿಗೆ ಕಂಟಿನ್ಯೂ ಆಗಿ ಈ ಒಂದು ಆಲ್ಕೋಹಾಲ್ ಡ್ರಿಂಕ್ ಮಾಡೋರಿಗೆ ಈ ಒಂದು ಬರುತ್ತೆ ಅಂತ ಹೇಳೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾಂಟ್ ಬಿ ರೀಚ್ಡ್ ಅನ್ನೋದಕ್ಕೆ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಂತ ಹೇಳ್ತೀವಿ ಹೇಳ್ಬೋದಾ? ಇದೇ ಕೇಳಿರೋದು SSC CGL, ಇದು ಕೂಡ 2024 ಅಲ್ಲಿ ಕೇಳಿದ್ದಾನೆ. ಇದನ್ನು ನಾವು ಏನಂತ ಹೇಳ್ತೀವಿ? ಆರ್ ಇನ್ಎಸೆಸಿಬಲ್ ಅಂತ ಹೇಳ್ತೀವಿ, ಸರಿನಾ? ಇಲ್ಲಿ SS ಆಗ್ತಿಲ್ಲ ಅಲ್ವಾ ಇವರಿಗೆ, ಸೊ ಇನ್ಎಸೆಸಿಬಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ ಅಂದರೆ ಆ್ಯನ್ ಆರ್ಡರ್ ಆಫ್ ಲಾ ರಿಕ್ವೈರಿಂಗ್ ಪೀಪಲ್ ಟು ರಿಮೇನ್ ಇಂಡೋರ್ಸ್ ಅಂತ ಹೇಳಿದ್ದಾನೆ, ಸರಿನಾ? ಇವಾಗ ಮನೆಯಲ್ಲೇ ಇರಿ ಅಂತ ಹೇಳ್ತಿರ್ತಾರೆ ಅಲ್ವಾ. ಇವಾಗ ಮಣಿಪುರದಲ್ಲಿ ಏನು ಮಾಡಿದ್ದಾರೆ? ಕರ್ಫ್ಯೂ ಹಾಕಿದ್ದಾರೆ. ಯಾಕೆಂದರೆ ಮನೆಯಲ್ಲೇ ಇರಿ, ನೀವು ಹೊರಗಡೆ ಬರಬೇಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಿದೆ ಅಂತಂದರೆ ಆ ಪರ್ಸನ್ ಹೂ ಸೆಲ್ಸ್ ಆ್ಯಂಡ್ ಅರೇಂಜಸ್ ಕಟ್ ಫ್ಲವರ್ಸ್ ಅಂತ ಹೇಳಿದ್ದಾನೆ, ಸರಿನಾ? ಈ ಒಂದು ಫ್ಲವರನ್ನು ಕಟ್ ಮಾಡೋದು, ಹಾಗೆ ಈ ಫ್ಲವರನ್ನು ಅರೇಂಜ್ ಮಾಡ್ತಕ್ಕಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಫ್ಲೋರಿಸ್ಟ್ ಅಂತ ಕರಿತೀವಿ, ಸರಿನಾ? ಯಾವುದು? ಫ್ಲೋರಿಸ್ಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಆ ಗೌರ್ಮೆಂಟ್ ಬೈ ದ ಅಫಿಷಿಯಲ್ಸ್ನ ಏನಂತ ಕರಿತೀವಿ? ಆಟೋಕ್ರಸಿ, ಆ್ಯಂಡ್ ದೆನ್ ಬ್ಯೂರೋಕ್ರಸಿ, ಆ್ಯಂಡ್ ದೆನ್ ಮೊರಾರ್ಕಿ, ಆ್ಯಂಡ್ ದೆನ್ ಪ್ಲೂಟೋಕ್ರಸಿ. ಶ್ರೀಮಂತರ ಒಂದು ಗೌರ್ಮೆಂಟನ್ನು ನಾವೇನಂತ ಕರಿತೀವಿ? ಪ್ಲೂಟೋಕ್ರಸಿ ಅಂತ ಕರಿತೀವಿ. ಇವಾಗ ಇಂಡಿಯಾದಲ್ಲಿ ನಡೀತಿದೆ ಅಲ್ವಾ, ಅದಾನಿ ಮತ್ತು ಅಂಬಾನಿಯ ಸರ್ಕಾರ, ಅವರನ್ನು ನಾವೇನಂತ ಕರಿತೀವಿ? ಪ್ಲೂಟೋಕ್ರಸಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಮೊನಾರ್ಕಿ, ರಾಜ್ಯ ಸರ್ಕಾರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಫಿಷಿಯಲ್ಸ್ನ ಸರ್ಕಾರ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಬ್ಯೂರೋಕ್ರಸಿ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ಆ್ಯನ್ ಆಫ್ಟನ್ ಇಮ್ಯಾಜಿನರಿ ಪ್ಲೇಸ್ ಆರ್ ಸ್ಟೇಟ್ ಆಫ್ ಅಟ್ಟರ್ ಪರ್ಫೆಕ್ಷನ್ ಆ್ಯಂಡ್ ಹ್ಯಾಪಿನೆಸ್. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ಆಶಾದಾಯಕ ಒಂದು ಪ್ಲೇಸನ್ನು ನಾವು ಕಂಡ್ಕೊಳ್ತೀವಿ, ಗೊತ್ತಾ? ಅದನ್ನು ನಾವು ಏನಂತ ಕರಿತೀವಿ? ಒಂದು ಇಮ್ಯಾಜಿನರಿ ಪ್ಲೇಸನ್ನು ನಾವು ಏನಂತ ಕರಿತೀವಿ ಅಂದರೆ ಯುಟೋಫಿಯಾ ಅಂತ ಕರಿತೀವಿ, ಸರಿನಾ? ಯಾವುದು? ಯೂಟೋಫಿಯಾ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಫಿಯರ್ ಆಫ್ ಕ್ಲೋಸ್ಡ್ ಪ್ಲೇಸಸ್. ಓಕೆ, ಇವಾಗ ಫಿಯರ್ ಆಫ್ ಕ್ಲೋಸ್ಡ್ ಪ್ಲೇಸಸ್, ಕ್ಲಾಸ್ ಹೇಗಿರುತ್ತೆ? ಕ್ಲಾಸು ಕ್ಲೋಸ್ ಆಗಿರುತ್ತೆ, ಸೊ ಅದಕ್ಕೆ ನಮಗೆ ಕ್ಲಾಸ್ಟ್ರೋಫೋಬಿಯಾ ಬರುತ್ತೆ, ಸರಿನಾ? ಫಿಯರ್ ಆಫ್ ಕ್ಲೋಸ್ಡ್ ಸ್ಪೇಸಸ್ಗೆ ನಾವೇನಂತ ಕರಿತೀವಿ ಅಂದರೆ ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀವಿ. ಮೀನ್ಸ್ ಜಾಗ ಅಥವಾ ರೂಮ್ ಏನಾದರೂ ಫುಲ್ ಕ್ಲೋಸ್ ಆಗಿತ್ತು ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಭಯ ಬರುತ್ತಲ್ವ, ಅವರನ್ನು ನಾವೇನಂತ ಕರಿತೀವಿ ಅಂದರೆ ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀವಿ, ಆ ಒಂದು ಭಯಕ್ಕೆ. ಆ್ಯಂಡ್ ದೆನ್ ಅ ಶಾರ್ಟ್ ಸೆಕ್ಷನ್ ಆಫ್ ಅ ಬುಕ್ ದ್ಯಾಟ್ ಲೀಡ್ಸ್ ಟು ಆರ್ ಎಕ್ಸ್ಪ್ಲೇನ್ಸ್ ದ ಮೇನ್ ಪಾರ್ಟ್ ಅಂತ ಕೊಟ್ಟಿದ್ದಾನೆ.
ಒಂದು ಶಾರ್ಟ್ ಸೆಕ್ಷನ್ ಇರುತ್ತೆ ಅಂತ ಕಂಪ್ಲೀಟಾಗಿ ಆ ಒಂದು ಬುಕ್ಕನ್ನು ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಬುಕ್ಕನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಸರಿನಾ, ಏನಂತ ಕರಿತೀವಿ ಅದಕ್ಕೆ ಹೇಳ್ಬೋದಾ? ಏನಂತ ಕರಿತೀವಿ ಅಂದರೆ ಫೋರ್ವರ್ಡ್ ಅಂತ ಕರಿತೀವಿ. ಸರಿನಾ, ಯಾವುದು ಫೋರ್ವರ್ಡ್ ಪ್ರಸ್ತಾವನೆ ಅಂತ ಹೇಳ್ತೀವಲ್ವ ಅದನ್ನು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ಅಂದರೆ ಚಾಯ್ಸ್ ಬಿಟ್ವೀನ್ 2 ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಲ್ಟರ್ನೇಟಿವ್ಸ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಇವಾಗ ಹೇಗೆ ಅಂತಂದರೆ ಮನೇಲಿ ಆಪ್ಷನ್ ಕೊಡ್ತಾರೆ, ಜಾಬ್ ಆಗಲಿಲ್ಲ ಅಂದರೆ ಮದುವೆ ಆಗ್ತೀಯಾ ಇಲ್ಲ ದನ ಕಾಯ್ತೀಯಾ ಅಂತ. ಸರಿನಾ, ಎರಡೂ ಇಷ್ಟ ಇಲ್ಲ. ಸೊ ಅದನ್ನು ನಾವು ಏನಂತ ಕರಿತೀವಿ? ಮೀನ್ಸ್ ಚಾಯ್ಸ್ ಬಿಟ್ವೀನ್ 2 ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಲ್ಟರ್ನೇಟಿವ್ಸ್. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಆಪ್ಷನ್ ಎ ಡಿಲೆಮಾ ಅಂತ ಕರಿತೀವಿ. ಮೀನ್ಸ್ ಕನ್ಫ್ಯೂಷನಲ್ಲಿ ಇದ್ಬಿಡ್ತೀವಿ ನಾವು. ಸರಿನಾ, ಸೊ ಇನ್ನು ಐ ಆಮ್ ಕಂಪ್ಲೀಟ್ ಇನ್ ಡಿಲೆಮಾ, ಯಾವುದನ್ನು ಚೂಸ್ ಮಾಡಲಿ ಅದನ್ನು ಚೂಸ್ ಮಾಡಲ್ಲ ಇದನ್ನು ಚೂಸ್ ಮಾಡಲ್ಲ ಅಂತ ನನಗೆ ಗೊತ್ತಿರೋದಿಲ್ಲ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ ಅಂದರೆ ಎಕ್ಸ್ಕ್ಲೂಸಿವ್ ಸರ್ಕಲ್ ಆಫ್ ಪೀಪಲ್ ವಿತ್ ಅ ಕಾಮನ್ ಪರ್ಪೋಸ್. ಓಕೆ, ಇಲ್ಲಿ ನೋಡಿ ಎಲ್ಲ ಹುಡುಗಿರು ಕೂಡ ಕಾಮನ್ ಪರ್ಪೋಸಲ್ಲೇ ಬಂದಿದ್ದಾರೆ. ಏನು ಕಾಮನ್ ಪರ್ಪೋಸ್ ಇದೆ? ಸೆಲ್ಫಿ ತಗೊಳ್ಬೇಕು ಅಂತ. ಸೊ ಆ ರೀತಿ ಕಾಮನ್ ಪರ್ಪೋಸ್ ಇರ್ತಕ್ಕಂಥ ಗ್ರೂಪನ್ನು ನಾವು ಏನಂತ ಕರಿತೀವಿ? ಸರ್ಕಲನ್ನು ಏನಂತ ಕರಿತೀವಿ ಅಂತಂದರೆ ಕ್ಲಿಕ್ ಅಂತ ಕರಿತೀವಿ. ಸರಿನಾ, ಯಾವುದು ಕ್ಲಿಕ್ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಪ್ರಶ್ನೆ ಕೇಳಬಹುದಲ್ಲ, ಆಲ್ರೆಡಿ ಕೇಳಿದ್ದಾನೆ SSC CGL 11/9/2024 ಫಸ್ಟ್ ಶಿಫ್ಟಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಪ್ರಶ್ನೆ ಏನಿದೆ ಅಂದರೆ ಆ್ಯನ್ ಇನ್ಸ್ಟ್ರೂಮೆಂಟ್ ಫಾರ್ ವ್ಯೂವಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಇನ್ ಸ್ಪೇಸಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಗಳನ್ನು ನೋಡೋಕ್ಕೆ ನಾವು ಯಾವುದನ್ನು ಬಳಸ್ತೀವಿ? ಬೈನಾಕುಲರ್ಗಳನ್ನು ಬಳಸ್ತೀವಾ ಅಥವಾ ಟೆಲಿಸ್ಕೋಪನ್ನು ಬಳಸ್ತೀವಿ. ಬೈನಾಕುಲರನ್ನು ಇಲ್ಲೇ ಬೆಟ್ಟದ ಮೇಲೆ ದೂರ ಇರೋದನ್ನು ನೋಡೋಕ್ಕೆ ನಾವು ಬಳಸ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ ಅಕ್ವಾರ್ಡ್ ಇನ್ ಅ ಮೂಮೆಂಟ್ ಆರ್ ಮ್ಯಾನರ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಅಕ್ವಾರ್ಡ್ ಮೂಮೆಂಟ್ ಅಂತ ಕರಿತೀವಲ್ವಾ? ಸೊ ಅಕ್ವಾರ್ಡ್ ಮೂಮೆಂಟನ್ನು ನಾವು ಏನಂತ ಹೇಳ್ತೀವಿ? ಸೊ ಅದನ್ನು ನಾವು ಕ್ಲಮ್ಸಿ ಮೂಮೆಂಟ್ ಅಂತ ಹೇಳ್ತೀವಿ. ಸರಿನಾ, ಕ್ಲಮ್ಸಿ ಅಂತ ಹೇಳ್ತೀವಿ, ಅದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ದೆನ್ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಅಂತಂದರೆ ಅ ಪರ್ಸನ್ ಹೂ ಈಸ್ ಟ್ರೈನ್ಡ್ ಟು ಟ್ರಾವೆಲ್ ಇನ್ ಅ ಸ್ಪೇಸ್ ಕ್ರಾಫ್ಟ್. ರೀಸೆಂಟಾಗಿ ನಮ್ಮ ಶುಕ್ಲಾ ಅವ್ರು ಹೋಗಿ ಬಂದ್ರಲ್ವ, ಅವರನ್ನು ನಾವೇನಂತ ಕರಿತೀವಿ? ಶುಕ್ಲಾ ಅವರನ್ನು ಅಸ್ಟ್ರೋನಾಟ್ ಅಂತ ಇವಾಗ ಕರಿತೀವಿ. ಸರಿನಾ, ಪರ್ಸನ್ ಹೂ ಈಸ್ ಟ್ರೈನ್ಡ್ ಟು ಟ್ರಾವೆಲ್ ಇನ್ ಅ ಸ್ಪೇಸ್ ಕ್ರಾಫ್ಟಲ್ಲಿ ಹೋಗೋಕ್ಕೆ ಅವರನ್ನು ಟ್ರೈನ್ ಮಾಡಿರ್ತಾರೆ, ಅವರನ್ನು ನಾವು ಅಸ್ಟ್ರೋನಾಟ್ ಅಂತ ಕರಿತೀವಿ. ಸರಿನಾ, ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 18ನೇ ಪ್ರಶ್ನೆ ಫೇಲಿಂಗ್ ಟು ಗಿವ್ ಪ್ರಾಪರ್ ಕೇರ್ ಆ್ಯಂಡ್ ಅಟೆನ್ಷನ್. ಪ್ರಾಪರ್ ಕೇರು ಮತ್ತು ಅಟೆನ್ಷನ್ ಕೊಡಲಿಲ್ಲ ಅಂದರೆ ಅವ್ರನ್ನ ಏನಂತ ಕರಿತೀವಿ? ವೈಲ್ಡ್ ಇರ್ತಾರೆ ಅವರು. ಸರಿನಾ, ಸೊ ಸರಿಯಾಗಿ ವೈಲ್ಡ್ ಅಂತ, ಒಂದು ರೀತಿ ಮೃಗ ಅಂತ ಹೇಳ್ತೀವಿ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ 19ನೇ ಪ್ರಶ್ನೆ ಆ ಫಾಲ್ಸ್ ಐಡಿಯಾ ಆರ್ ಬಿಲೀಫ್, ಒಂದು ತಪ್ಪು ನಂಬಿಕೆ ಅಥವಾ ಒಂದು ತಪ್ಪು ಯೋಚನೆ ಅಂತ ಹೇಳ್ತೀವಿ. ಅದನ್ನು ನಾವೇನಂತ ಕರಿತೀವಿ? ರೆಟಿಸೆನ್ಸ್ ಅಂತ ಕರಿತೀವಿ, ಅಟ್ರೋಫಿ ಅಂತ ಕರಿತೀವಿ, ಆ್ಯಂಡ್ ದೆನ್ ಫಲಸಿ ಅಂತ ಕರಿತೀವಿ, ಆ್ಯಂಡ್ ದೆನ್ ಎಂಟ್ರೋಫಿ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಎಂಟ್ರೋಫಿ ಅಂತ ಆಗುತ್ತೆ. ಸರಿನಾ, ಇದು ಕೂಡ ನಿಮಗೆ ಕೇಳಿದ್ದಾನೆ SSC CGL 2024 ಅಲ್ಲಿ. ಸರಿನಾ. ಆ್ಯಂಡ್ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ ದ್ಯಾಟ್ ವಿಚ್ ಕೆನಾಟ್ ಬಿ ಕಾನ್ಕರ್ಡ್, ಯಾವತ್ತೂ ಕೂಡ ಅದನ್ನು ಗೆಲ್ಲಕ್ಕಾಗಲ್ಲ, ಅದನ್ನು ನಾವು ಏನಂತ ಕರಿತೀವಿ ಅಂತ. ಸರಿನಾ, ಅದನ್ನು ಏನಂತ ಕರಿತೀವಿ ಅಂದರೆ ಇನ್ವಿನ್ಸಿಬಲ್ ಅಂತ ಕರಿತೀವಿ. ಸರಿನಾ, ಇನ್ವಿನ್ಸಿಬಲ್ ಮೀನ್ಸ್ ವಿನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ದ್ಯಾಟ್ ಕೆನಾಟ್ ಬಿ ಕಾನ್ಕರ್ಡ್, ಅದನ್ನು ನಾವು ಆಳಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಇನ್ವಿನ್ಸಿಬಲ್ ಅಂತ ಕರಿತೀವಿ. ಸರಿನಾ, ಇದು ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ 21ನೇ ಪ್ರಶ್ನೆ ಏನಿದೆ ಅಂದರೆ ಇನ್ ಇಂಡಿಯನ್ ಮೈಥಾಲಜಿ ಮೋಸ್ಟ್ ಆಫ್ ಅಸುರಾಸ್ ವಿಶ್ ಟು ಬಿ ನೆವರ್ ಏಬಲ್ ಟು ಡೈ. ಇವಾಗ ಹಿರಣ್ಯಕಶ್ಯಪ ನೀವು ನೋಡಿರ್ಬೋದು, ಆತನು ಕೂಡ ಹೊರ ಏನು ಬೇಡ್ತಾನೆ ಅಂತಂದರೆ ನನಗೆ ಹೊರಗಡೆ ಸಾವು ಬರಬಾರ್ದು, ಅರಮನೆ ಹೊರಗೆ ಸಾವು ಬರಬಾರ್ದು, ಅರಮನೆ ಒಳಗೆ ಸಾವು ಬರಬಾರ್ದು, ಆ್ಯಂಡ್ ದೆನ್ ನನಗೆ ಪ್ರಾಣಿಯಿಂದ ಬರಬಾರ್ದು, ಆ್ಯಂಡ್ ದೆನ್ ಮನುಷ್ಯರಿಂದ ಬರಬಾರ್ದು. ಸೊ ಈ ರೀತಿ ಒಟ್ಟಿನಲ್ಲಿ ನಂಗೆ ಸಾವೇ ಬರಬಾರ್ದು ಅಂತ ಕೇಳಿರ್ತಾನೆ. ಬಟ್ ಆದರೂ ಕೂಡ ಭಗವಂತ ಏನು ಅಂತಂದರೆ ನರಸಿಂಹ ಅವತಾರದಲ್ಲಿ ಬಂದು ಆತನ ಬಗಿತಾನಲ್ವಾ. ಸೊ ಅದಕ್ಕೆ ನಾವು ಮೀನ್ಸ್ ನೆವರ್ ಏಬಲ್ ಟು ಡೈ, ಅದನ್ನು ನಾವು ಏನಂತ ಕರಿತೀವಿ ಅಂತ ಅದನ್ನು ಕೇಳಿದ್ದಾನೆ. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಆಪ್ಷನ್ ಡಿ ಇಮ್ಮಾರ್ಟಲ್ ಅಂತ ಕರಿತೀವಿ. ಸರಿನಾ, ಏನಂತ ಕರಿತೀವಿ ಅಂದರೆ ಆಪ್ಷನ್ ಡಿ ಇಮ್ಮಾರ್ಟಲ್ ಅಂತ ಅದಕ್ಕೆ ನಾವು ಕರಿತೀವಿ. ಇಮ್ಮಾರ್ಟಲ್ ಅಂತಂದರೆ ಯಾವಾಗಲೂ ಕೂಡ ಸಾಯದೇ ಇರತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ. ಅಶ್ವತ್ಥಾಮ ಇದಾರಲ್ವಾ, ಅಶ್ವತ್ಥಾಮ ಆ ದ್ರೋಣಾಚಾರ್ಯರ ಮಗ, ಅವರು ಕೂಡ ಇವಾಗಲೂ ಕೂಡ ಬದುಕಿದ್ದಾರೆ ಅಂತ. ಸೊ ಅವರೇ ಹೇಗಿದ್ದಾರೆ ಅಂದರೆ ಇಮ್ಮಾರ್ಟಲ್ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ ಹೀ ಈಸ್ ಆ್ಯನ್ ಅಥಿಸ್ಟ್ ಆಲ್ ಥ್ರೂ ಹಿ ರೆಸ್ಪೆಕ್ಟ್ಸ್ ಎವ್ರಿ ಒನ್ಸ್ ಬಿಲೀಫ್ ಅಂತ ಕೊಟ್ಟಿದ್ದಾನೆ. ಅಥಿಸ್ಟ್ ಅಂದರೆ ಏನು? ಅಥಿಸ್ಟ್ ಅಂದರೆ ಏನು ಅಂತಂದರೆ ಒನ್ ಹೂ ಡಸ್ ನಾಟ್ ಬಿಲೀವ್ಸ್ ಇನ್ ಗಾಡ್. ದೇವರನ್ನು ನಮ್ಮದೇ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಥಿಸ್ಟ್ ಅಂತ ಕರಿತೀವಿ. ಮೀನ್ಸ್ ನಾಸ್ತಿಕ ಅಂತ ಕರಿತೀವಿ. ಸರಿನಾ, ಏನಂತ ಕರಿತೀವಿ? ನಾಸ್ತಿಕ ಅಂತ ಕರಿತೀವಿ. ಇದು ಗೊತ್ತಿರಲಿ, ನಿಮ್ಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ ದ ಲಿಸ್ಟ್ ಆಫ್ ಸಬ್ಜೆಕ್ಟ್ ಟು ಬಿ ಡಿಸ್ಕಸ್ಡ್ ಆಟ್ ಅ ಮೀಟಿಂಗ್. ಇವಾಗ ಮೀಟಿಂಗಲ್ಲಿ ಸಮ್ ಸಬ್ಜೆಕ್ಟ್ಗಳನ್ನು ಡಿಸ್ಕಷನ್ ಮಾಡಬೇಕು ಅಂತ ಬರ್ಕೊಂಡಿರ್ತಾರಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ಅಜೆಂಡಾಗಳು ಅಂತ ಕರಿತೀವಿ. ಸರಿನಾ, ಇವಾಗ ಯಾವುದೋ ಒಂದು ತಾಲೂಕಲ್ಲಿ CM ಬಂದಿರ್ತಾರೆ. ಸೊ ಅವಾಗ ಈ ಅಜೆಂಡಾಗಳನ್ನೆಲ್ಲೂ ಕೂಡ ಬರ್ಕೊಂಡಿರ್ತಾರೆ. CM ಮುಂದೆ ಇದೆಲ್ಲವೂ ಕೂಡ ಹೇಳಬೇಕು ಮಾಡಬೇಕು ಅಂತ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಅಜೆಂಡಾ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ಅಂದರೆ ಕೆನಾಟ್ ಬಿ ಕರೆಕ್ಟೆಡ್, ಅದು ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿನಾ, ತಪ್ಪು ಮಾಡ್ತಾನೆ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಅದಕ್ಕೆ ನಾವು ಇನ್ಕಾರಿಜಿಬಲ್ ಅಂತ ಕರಿತೀವಿ. ಮೀನ್ಸ್ ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ಕಾರಿಜಿಬಲ್. ಆ್ಯಂಡ್ ದೆನ್ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂದರೆ ಒನ್ ಹೂ ಡಸ್ ನಾಟ್ ಶೋ ರೆಸ್ಪಾನ್ಸ್ ಟು ಗುಡ್ ಆರ್ ಬ್ಯಾಡ್. ಇದು ನಿಮಗೆ ಹೋಮ್ವರ್ಕ್ ಪ್ರಶ್ನೆ. ಈ ಒಂದು ಕ್ವಶನ್ಗೆ ನೀವು ಆನ್ಸರ್ನ ಮಾಡಿ. ಸರಿನಾ, ಸೊ ನಿಮಗೆ ಈ ಒಂದು 10 ಮಿನಿಟ್ ಶೋ ಆ್ಯಂಡ್ ದೆನ್ ದಿಸ್ 11 ಮಿನಿಟ್ ಶೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ, ನಿಮ್ಮದು ಏನಾದರೂ ಒಂದು ಒಪಿನಿಯನ್ ಇತ್ತು ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ
ನನ್ನ ಚಾಟ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ನೀವು ಬಂದು ನನಗೆ ಕೂಡ ಹೇಳಬಹುದು ಸರಿನಾ. ಲೈಕ್ ಇದನ್ನು ನೀವು ಆಲ್ಡರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇದನ್ನು ನೀವು ತೊಗೊಂಡು ಬನ್ನಿ ಅಂತ ಸರಿನಾ. ಸೊ ಇಲ್ಲಿ ಕಾಮೆಂಟ್ ಓದೋದು ನೀವು ಕಮೆಂಟಲ್ಲೂ ಕೂಡ ಹಾಗೆ ಕಮೆಂಟಲ್ಲೂ ಕೂಡ ನೋಡಿರ್ತೀನಿ. ಆ್ಯಂಡ್ ದೆನ್ ನಿಮ್ಮ ಪರ್ಸ್ನಲ್ ಏನಾದರೂ ಸಜೆಷನ್ ಇತ್ತು ಅಂತಂದರೆ ಅಲ್ಲಿ ಕೂಡ ನೀವು ಬಂದು ಹೇಳ್ಬೋದು. ಸೊ ಇದಾಗಿತ್ತು ಇಲ್ಲಿವರೆಗೆ ದ 11 ಮಿನಿಟ್ ಶೋ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.